ಮತದಾರ ಜಾಗೃತಿ ಮೂಡಿಸಿ ಸಾಕಷ್ಟು ಸುದ್ದಿಯಾಗಿದ್ದ ಕಶಿಕೋಡಿಯ ಪುಟ್ಟ ಬಾಲಕಿ ಸನ್ನಿಧಿ ಕಶಿಕೋಡಿ ಈಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಹೆಚ್ಚುತ್ತಿರುವ ಡೆಂಗ್ಯೂ ಮಲೇರಿಯಾ ಕುರಿತು ಜಾಗೃತಿ ಮೂಡಿಸುತ್ತಿದ್ದು ಆರೋಗ್ಯ ಇಲಾಖೆ ಜೊತೆ ಕೈಜೋಡಿಸಿದ್ದಾರೆ. ಮಂಗಳೂರು, ಬಂಟ್ವಾಳ, ಪುತ್ತೂರು ತಾಲೂಕಿನಲ್ಲಿ ಈ ಜಾಗೃತಿ ನೀಡುತ್ತಿರುವ ಸನ್ನಿಧಿ ಕಶಿಕೋಡಿ ಟೈರ್ ಅಂಗಡಿ, ಗುಜುರಿ ಅಂಗಡಿ, ಆಟೋ ನಿಲ್ದಾಣ, ಕಾರು ಪಾರ್ಕಿಂಗ್ ಜಾಗ ಸೇರಿದಂತೆ ಮನೆಗಳಿಗೆ ಭೇಟಿ ನೀಡಿ ರೋಗ ಹರಡದಂತೆ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯು ಕೂಡ ಸನ್ನಿಧಿಯ ಜಾಗೃತಿ ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಡೆಂಗ್ಯೂ ಹಾಗೂ ಮಲೇರಿಯಾ ನಿರ್ಮೂಲನೆಯ ಸಂದೇಶ ನೀಡಿದೆ. ಹೆಚ್ಚುತ್ತಿರುವ ಡೆಂಗ್ಯೂ ಹಾಗೂ ಮಲೇರಿಯಾಕ್ಕೆ ಜನರೇ ಜಾಗೃತಿ ವಹಿಸಬೇಕಾಗಿದ್ದು, ನೀರು ನಿಲ್ಲುವ ಜಾಗಗಳನ್ನು ಗುರುತಿಸಿ ನಾಶಪಡಿಸಬೇಕಾಗಿದೆ. ಈ ಕುರಿತಂತೆ ಪುಟ್ಟ ಬಾಲಕಿ ಜಾಗೃತಿ ಮೂಡಿಸುವ ಮೂಲಕ ಸೈ ಎನಿಸಿಕೊಂಡಿದ್ದಾಳೆ. ಬಲ್ಲಿ ನೆಟ್ ಉಮೀಲು ಪೂರ ಸೃಷ್ಟಿ ಆಪುಂಡು ಐಕ್ ಸೋಕುದ ಜಾಗ ಕೊರ್ಲ ಕಾಪುಂಡೆ ಬರ್ಸದಪ್ಪಗ ಈ ಟೈರನ್ ಪೂರ ಸೋಕು ಕ್ಲೀನ್ ಮನ್ಸು ದೆತ್ತಿಯೋಡು ನೆಟ್ ನಮಕ್ ರಿಯೂಸ್ ಮನ್ಪೊಲಿ ಮುಲ್ಪ ತುಲೆ ದೊಡಪ್ಪ ತುಲೆ ಇಂಚ ನಮ್ಮ ಉಮೀಲು ಪೂರ ತುಲೆ ನೆಟ್ ಲಾರ್ವಾ ಪೂರ ಸೃಷ್ಟಿ ಆಪುಂಡು ಲಾರ್ವಾ ಅದು ಕಿನ್ನಿದೀದು ಬೊಕ್ಕ ಉಮೀಲ ಆಪುಂಡು ಅಂಚ ನಮ್ಮ ಮುಲ್ಪ ಏಪಲ ನಮ್ಮ ಕ್ಲೀನ್ ಮಂತೊಂದಿಪ್ಪೋಡು ನೆಕ್ ಲಾರ್ವಾ ಬೊಕ್ಕ ನೆಟ್ ನಮಕ್ ಡೆಂಗ್ಯೂ ಮಲೇರಿಯಾ ಒಂಜಿ ರೋಗ ಬರ್ಪುಂಡು ತೂಲೆ ಮುಲ್ಪ ನೇ ಡ್ರಮ್ ಇಂಚ ಓಪನ್ ದಿಯರ ಬಲ್ಲಿ ನೆಟ್ ನೈನೌಲೈ ಲಾರ್ವಾ ಕಿನ್ನಿದೀದು ಬೊಕ್ಕ ನಮ್ಮ ಮನೆಯ ಸುತ್ತಮುತ್ತ ಮಳೆಗಾಲದಲ್ಲಿ ನಿಂತ ನೀರು ಟಯಾರುಗಳಲ್ಲಿ, ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಾಗೂ ಕಸದ ತೊಟ್ಟಿಗಳಲ್ಲಿ ನೀರು ಇಲ್ಲದಾಗಿ ಜಾಗೃತಿ ವಹಿಸದಿದ್ದರೆ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಮಲೇರಿಯಾದಂಥ ರೋಗ ಉಂಟು ಮಾಡಬಹುದು. ಅದಕ್ಕಾಗಿ ನಮ್ಮ ಮನೆಯ ಸುತ್ತಮುತ್ತ ನಮಸ್ಕಾರ, ನಾನಿವತ್ತು ಬಂದದ್ದು ಆರೋಗ್ಯದ ಜಾಗೃತಿ ಮೂಡಿಸಲು. ನಮ್ಮ ಮನೆಯ ಸುತ್ತಮುತ್ತ ಮಳೆಗಾಲದಲ್ಲಿ ನಿಂತ ನೀರು ಟಯಾರುಗಳಲ್ಲಿ, ವಸ್ತುಗಳಲ್ಲಿ ಹಾಗೂ ಕಸದ ತೊಟ್ಟಿಗಳಲ್ಲಿ ನೀರು ನಿಲ್ಲದಾಗಿ ಜಾಗೃತಿ ವಹಿಸದಿದ್ದರೆ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಮಲೇರಿಯಾದಂಥ ರೋಗ ಉಂಟು ಮಾಡಬಹುದು. ಅದಕ್ಕಾಗಿ ನಮ್ಮ ಮನೆಯ ಸುತ್ತಮುತ್ತದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಧನ್ಯವಾದಗಳು. ನಾನಿವತ್ತು ಬಂದದ್ದು ಆರೋಗ್ಯ ಜಾಗೃತಿ ಮೂಡಿಸಲು. ನಮ್ಮ ಮನೆಯ ಸುತ್ತಮುತ್ತ ಮಳೆಗಾಲದಲ್ಲಿ ನಿಂತ ನೀರು ಟಯಾರುಗಳಲ್ಲಿ, ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಾಗೂ ಕಸದ ತೊಟ್ಟಿಗಳಲ್ಲಿ ನೀರು ನಿಲ್ಲದಾಗಿ ಜಾಗೃತಿ ವಹಿಸದಿದ್ದರೆ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಮಲೇರಿಯಾದಂಥ ರೋಗ ಉಂಟು ಮಾಡಬಹುದು. ಅದಕ್ಕಾಗಿ ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಆರೋಗ್ಯದ ಜಾಗೃತಿ ಮೂಡಿಸಬೇಕು. ನಮ್ಮ ಇಲ್ಲದ ಸುತ್ತಮುತ್ತ ಕಸದ ಬಗ, ಟಯರ್, ಪ್ಲಾಸ್ಟಿಕ್ ವಸ್ತುಗಳ ನೀರು ಉಂಟುಂಡ ಉತ್ಪತ್ತಿಯಾದ ಡೆಂಗ್ಯೂ ಮಲೇರಿಯಾ ಶೀತ ನಮಗೂ ಉಂಟು ಮಾಡ್ತಾವೆ. ಅಂಚಾದಿ ಪುನಗ ನಮ್ಮ ಇಲ್ಲದ ಸುತ್ತಮುತ್ತ ನಮ್ಮ ಮನೆಯ ಸುತ್ತಮುತ್ತ ಮಳೆಗಾಲದಲ್ಲಿ ನಿಂತ ನೀರು ಟಯಾರುಗಳಲ್ಲಿ, ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಾಗೂ ಕಸದ ತೊಟ್ಟಿಗಳಲ್ಲಿ ನೀರು